ರಾಘವನ ಮಾತುಗಳು ಶಂಕರಪ್ಪನವರನ್ನು ದಿಗ್ಭ್ರಮೆಗೊಳಿಸಿದವು. ಅವನ ಕಣ್ಣುಗಳು ತುಂಬಿಕೊಂಡು ಮುಂದುವರೆದನು. ನಾನು ವಿದ್ಯಾಳನ್ನು ಮದುವೆಯಾಗಲು ಬಯಸುತ್ತೇನೆ. ಅವಳು ಕೂಡ ನನ್ನನ್ನು ಪ್ರೀತಿಸುತ್ತಾಳೆ. ಆದರೆ ಅವಳ ತಂದೆ ಸಮ್ಮತಿಸಬೇಕಾದರೆ ನಾನೊಂದು ಕುಟುಂಬವನ್ನು ತೋರಿಸಬೇಕು. ಅದಕ್ಕಾಗಿಯೇ ನಾನು ತಂದೆಯನ್ನು ಬಾಡಿಗೆಗೆ ಬೇಕು ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟೆ. ಅಂಕಲ್ಗೆ ನಾನು ಬಯಸುವುದು ನನ್ನ ತಂದೆಯ ವೇಷವನ್ನು ಧರಿಸಿ ವಿದ್ಯಾಳ ಕುಟುಂಬವನ್ನು ಒಮ್ಮೆ ಭೇಟಿಯಾಗಲು ಬರಬೇಕು. ಇದಕ್ಕಾಗಿ ನಾನು 10,000 ರೂಪಾಯಿಗಳನ್ನು ಮುಂಗಡವಾಗಿ ಕೊಡುತ್ತೇನೆ. ಶಂಕರಪ್ಪನವರ ಹೃದಯ ಒಂದು ಕ್ಷಣ ನಿಂತಿತ್ತು. ಇದೊಂದು ವಿಚಿತ್ರವಾದ ಕೋರಿಕೆಯಾಗಿತ್ತು. ಆದರೆ ಸತ್ಯವೆಂದರೆ ಅವರಿಗೆ ಈಗ ಮನೆಯಿಲ್ಲ, ಉಳಿಯಲು ಸ್ಥಳವಿಲ್ಲ. ಒಂದು ಕ್ಷಣ ಇಬ್ಬರ ನಡುವೆ ಮೌನ ನಿಂತಿತ್ತು. ನಂತರ ಶಂಕರಪ್ಪ ಮೆಲ್ಲಗೆ ತಲೆಯಾಡಿಸಿದರು. ಸರಿ ಮಗನೇ, ನನ್ನ ಸಾನ್ನಿಧ್ಯವು ನಿನ್ನ ಜೀವನವನ್ನು ಉತ್ತಮಗೊಳಿಸಿದರೆ ನಾನೀ ವೇಷವನ್ನು ಧರಿಸುತ್ತೇನೆ. ರಾಘವನ ಮುಖದಲ್ಲಿ ಆಶ್ವಾಸವು ಮೂಡಿತು. ಆಗ ಅವನ ಫೋನ್ ಮೊಳಗಿತು. ವಿದ್ಯಾಳ ಕರೆ. ಅವನು ತಕ್ಷಣ ಫೋನ್ ಎತ್ತಿದನು. ಇನ್ನೊಂದು ಕಡೆಯಿಂದ ವಿದ್ಯಾಳ ಧ್ವನಿ ಆತಂಕದಿಂದ, ರಾಘವ, ನೀನೇನಾದರೂ ಮಾಡಿದೆಯಾ? ನನ್ನ ಮದುವೆ ಬೇರೆಡೆ ಖಚಿತವಾಗುತ್ತಿದೆ. ರಾಘವ ಶಂಕರಪ್ಪನವರನ್ನು ಒಂದು ನೋಟ ನೋಡಿ, ವಿದ್ಯಾ, ಚಿಂತಿಸಬೇಡ, ನಾನೊಬ್ಬ ತಂದೆಯನ್ನು ಕಂಡುಕೊಂಡಿದ್ದೇನೆ. ನಾವು ಶೀಘ್ರದಲ್ಲೇ ನಿನ್ನ ತಂದೆಯನ್ನು ಭೇಟಿಯಾಗೋಣ ಎಂದನು. ವಿದ್ಯಾಳಿಗೆ ತನ್ನ ತಂದೆಯ ಶಿಸ್ತಿನಿಂದ ಕೂಡಿದ ಪ್ರಶ್ನೆಗಳನ್ನು ಸಾಲಾಗಿ ಕೇಳುವ, ಸುಳ್ಳನ್ನು ತಕ್ಷಣ ಗುರುತಿಸುವ ಸ್ವಭಾವ ಚೆನ್ನಾಗಿ ತಿಳಿದಿತ್ತು. ಅವಳು, ಸರಿ, ನಾಳೆ ನಾನು ಬರುತ್ತೇನೆ. ನಾವು ಒಂದು ತರಬೇತಿ ಮಾಡೋಣ. ತಂದೆಯ ಮುಂದೆ ಒಂದು ತಪ್ಪು ಕೂಡ ಆಗಬಾರದು ಎಂದಳು. ರಾಘವ ಸಮ್ಮತಿಸಿದನು. ಶಂಕರಪ್ಪ ಆ ದಿನ ರಾಘವನ ಮನೆಯಲ್ಲಿ ಉಳಿದರು. ಮನೆ ವಿಶಾಲವಾಗಿತ್ತು, ಆರಾಮದಾಯಕವಾಗಿತ್ತು. ಆಹಾರವನ್ನು ತಯಾರಿಸಲು ಒಬ್ಬ ಸೇವಕನಿದ್ದನು. ಆ ರಾತ್ರಿ ರಾಘವ ಮತ್ತು ಶಂಕರಪ್ಪ ಊಟದ ಮೇಜಿನ ಬಳಿ ಕುಳಿತಿರುವಾಗ ಬಾಗಿಲಿನ ಗಂಟೆ ಮೊಳಗಿತು. ವಿದ್ಯಾಳಾಗಿತ್ತು. ಸರಳವಾದ ಚೂಡಿದಾರ್ ಧರಿಸಿದ್ದರೂ ಅವಳ ಕಣ್ಣುಗಳಲ್ಲಿ ಪ್ರೀತಿಯೂ ಆಶಾಭಾವವೂ ಹೊಳೆಯುತ್ತಿತ್ತು. ಅವಳು ಶಂಕರಪ್ಪನವರ ಕಾಲಿಗೆ ಮುಟ್ಟಿ ನಮಸ್ಕರಿಸಿದಳು, ನಿಜವಾದ ಸೊಸೆಯಂತೆ. ಶಂಕರಪ್ಪ ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ನಂತರ, ನಿನ್ನ ಜೀವನ ಸಂತೋಷದಿಂದ ಕೂಡಿರಲಿ ಮಗಳೇ ಎಂದರು. ತರಬೇತಿಯು ಪ್ರಾರಂಭವಾಯಿತು. ವಿದ್ಯಾಳು ಒಂದು ಪ್ರಶ್ನೆಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದಳು. ನಿನ್ನ ಹೆಸರು? ಹಿಂದೆ ಯಾವ ಕೆಲಸ ಮಾಡುತ್ತಿದ್ದೆ? ರಾಘವನ ಶಾಲಾ ಶಿಕ್ಷಣ ಎಲ್ಲಿ? ನಿನ್ನ ಜನ್ಮಸ್ಥಳ ಎಲ್ಲಿ? ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಂಠಪಾಠ ಮಾಡಿದರು. ಆದರೆ ಒಂದು ಸಮಸ್ಯೆ, ಶಂಕರಪ್ಪ ಹಲವಾರು ಬಾರಿ ರಾಘವನನ್ನು ಪ್ರಕಾಶ ಎಂದು ಕರೆದರು. ರಾಘವ ಮತ್ತು ವಿದ್ಯಾಳು ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಕೆಲವೊಮ್ಮೆ ಶಂಕರಪ್ಪ ಕೂಡ ನಗುತ್ತಾ, ಅಯ್ಯೋ ವಯಸ್ಸಾಯ್ತಲ್ಲ ಮಗನೇ, ಹಳೆಯ ರೂಢಿಗಳು ಸುಲಭವಾಗಿ ಬಿಡುವುದಿಲ್ಲ. ಏನೇ ಆಗಲಿ ನಾನು ನಿನ್ನ ತಂದೆ, ಅಂಕಲ್ ಅಲ್ಲ ಎಂದರು. ಮೂವರು ಜೋರಾಗಿ ನಕ್ಕರು. ತರಬೇತಿಯ ಸಮಯದಲ್ಲಿ ಶಂಕರಪ್ಪನವರ ಮಾತುಗಳು ಹೃದಯಸ್ಪರ್ಶಿಯಾಗಿದ್ದವು. ತಮ್ಮ ನಿಜವಾದ ಜೀವನದ ಬಗ್ಗೆ ಮಾತನಾಡುವಾಗ ಅವರು ಭಾವುಕರಾದರು. ರಾಘವ ಮತ್ತು ವಿದ್ಯಾಳಿಗೆ ಅವರ ನೋವಿನ ಆಳವು ಅರ್ಥವಾಯಿತು. ವಿದ್ಯಾಳು ಅವರ ಕಣ್ಣೀರನ್ನು ಒರೆಸಿದಳು. ರಾಘವ ಅವರನ್ನು ಅಪ್ಪಿಕೊಂಡನು. ತರಬೇತಿ ಮುಗಿದಾಗ ವಿದ್ಯಾಳು ಒಂದು ಸಲಹೆಯನ್ನು ನೀಡಿದಳು. ಶಂಕರಪ್ಪನವರಿಗೆ ಹೊಸ ಬಟ್ಟೆಗಳನ್ನು ಖರೀದಿಸಬೇಕು. ಮೂವರು ಬೆಂಗಳೂರಿನ ಒಂದು ದೊಡ್ಡ ಬಟ್ಟೆಯ ಅಂಗಡಿಗೆ ಹೋದರು. 2-3 ಜೊತೆ ಕುರ್ತಾ ಪೈಜಾಮ, 1 ಜೊತೆ ಚಪ್ಪಲಿಗಳನ್ನು ಆಯ್ಕೆ ಮಾಡಿದರು. ಶಂಕರಪ್ಪ ಬಟ್ಟೆ ಧರಿಸಿ ಕನ್ನಡಿಯಲ್ಲಿ ನೋಡಿ ಒಂದು ಮಂದಹಾಸವನ್ನು ನೀಡಿದರು. ರಾಘವ ಮತ್ತು ವಿದ್ಯಾಳು ಒಂದೇ ಧ್ವನಿಯಲ್ಲಿ, ಈಗ ಸರಿಯಾಗಿದೆ ಎಂದರು. ಬಟ್ಟೆ ಖರೀದಿಸಿದ ನಂತರ ಮೂವರು ಒಂದು ಹೋಟೆಲ್ಗೆ ಊಟಕ್ಕೆ ಹೋದರು. ಅಲ್ಲಿ ಕುಟುಂಬದ ಪ್ರೀತಿಯ ಭಾವನೆ ಕಾಣಿಸಿತು. ಮರುದಿನ ಬೆಳಿಗ್ಗೆ ಎಲ್ಲವೂ ಸಿದ್ಧವಾಯಿತು. ವಿದ್ಯಾಳು ತನ್ನ ತಂದೆ ಸಂಜೆ 5 ಗಂಟೆಗೆ ಮನೆಯಲ್ಲಿ ಭೇಟಿಯಾಗಲಿದ್ದಾರೆ ಎಂದು ಹೇಳಿದಳು. ರಾಘವ ಸ್ವಲ್ಪ ಆತಂಕಗೊಂಡನು. ಏನಾದರೂ ತಪ್ಪಾದರೆ, ರಹಸ್ಯ ಬಯಲಾದರೆ ಎಂದು ದಾರಿಯಲ್ಲಿ ಹೇಳಿದನು. ಶಂಕರಪ್ಪ ಅವನ ಭುಜದ ಮೇಲೆ ತಟ್ಟಿ, ಚಿಂತಿಸಬೇಡ ಮಗನೇ ಎಂದರು. ವಿದ್ಯಾಳು ಬಾಗಿಲನ್ನು ತೆರೆದಳು. ಕರ್ನಲ್, ವಿದ್ಯಾಳ ತಂದೆ ತನ್ನ ಪತ್ನಿಯೊಂದಿಗೆ ಹೊರಗೆ ಬಂದರು. ಅವರು ರಾಘವನನ್ನು ಮತ್ತು ಶಂಕರಪ್ಪನವರನ್ನು ಗಮನಿಸಿ, ನೀವು ರಾಘವನ ತಂದೆಯೇ? ಬನ್ನಿ, ಒಳಗೆ ಬನ್ನಿ ಎಂದರು. ಮಾತುಕತೆ ಆರಂಭವಾಯಿತು. ಕರ್ನಲ್ ರಾಘವನ ಕೆಲಸದ ಬಗ್ಗೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಕೇಳಿದರು. ನಂತರ ಶಂಕರಪ್ಪನವರನ್ನು ನೋಡಿ, ಶಂಕರಪ್ಪ, ನಿಮ್ಮ ಬಗ್ಗೆ ಹೇಳಿ. ಏನು ಕೆಲಸ ಮಾಡುತ್ತಿದ್ದಿರಿ? ಜನ್ಮಸ್ಥಳ ಎಲ್ಲಿ? ಶಂಕರಪ್ಪ ತರಬೇತಿಯಂತೆ ಶಾಂತವಾಗಿ, ನಾನು ಮಂಗಳಾಪುರದವನು. ಅಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ನಡೆಸುತ್ತಿದ್ದೆ. ಸಾಮಾನುಗಳನ್ನು ಮಾರಾಟ ಮಾಡುವ ಅಂಗಡಿ. ಒಳ್ಳೆಯ ಆದಾಯವಿತ್ತು. ಆದರೆ ರಾಘವನ ಕೆಲಸ ಬೆಂಗಳೂರಿನಲ್ಲಿ ಆದಾಗ ಅವನು, ಅಪ್ಪ, ಈಗ ಒಂಟಿಯಾಗಿ ಇರಬೇಡಿ, ನನ್ನ ಜೊತೆ ಬನ್ನಿ ಎಂದ. ರಾಘವನ ತಾಯಿ ವರ್ಷಗಳ ಹಿಂದೆ ಹೋದಳು. ಅದಾದ ಮೇಲೆ
ನಾನು ಮತ್ತು ರಾಘವ ಮಾತ್ರ. ಹಾಗಾಗಿ ಅಂಗಡಿಯನ್ನು ಬಿಟ್ಟು ಮಗನ ಬಳಿಗೆ ಬಂದೆ ಎಂದರು. ರಾಘವನ ಭುಜದ ಮೇಲೆ ಕೈಯಿಟ್ಟು ಅವರು ಮುಂದುವರೆದರು. ರಾಘವ ಮತ್ತು ವಿದ್ಯಾಳು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಎಲ್ಲವೂ ಇಷ್ಟು ಚೆನ್ನಾಗಿ ನಡೆಯುತ್ತಿರುವುದು ಅವಿಶ್ವಾಸನೀಯವಾಗಿತ್ತು. ಕರ್ನಲ್ನ ಪ್ರತಿಯೊಂದು ಪ್ರಶ್ನೆಗೂ ಶಂಕರಪ್ಪ ಆತ್ಮವಿಶ್ವಾಸದಿಂದ ಉತ್ತರಿಸಿದರು. ಎಲ್ಲಿಯೂ ಇದು ನಾಟಕವೆಂದು ತೋರಲಿಲ್ಲ. ಅವರು ರಾಘವನನ್ನು ಶ್ಲಾಘಿಸಿದರು, ಅವನ ಕಷ್ಟಪಟ್ಟ ಕೆಲಸದ ಬಗ್ಗೆ ಮಾತನಾಡಿದರು, ಮಗನ ಮೇಲಿನ ಪ್ರೀತಿಯನ್ನು ಸ್ಪಷ್ಟಪಡಿಸಿದರು. ಕೆಲವು ಸಮಯದ ನಂತರ ಶಂಕರಪ್ಪ ಮತ್ತು ರಾಘವ ವಿದಾಯ ಹೇಳಿ ಹೊರಟರು. ಹೊರಗೆ ನಡೆಯುವಾಗ ವಿದ್ಯಾಳು ಶಂಕರಪ್ಪನವರ ಕೈಯನ್ನು ಹಿಡಿದು ಮೆಲ್ಲಗೆ, ಅಪ್ಪ, ನೀವು ಇಂದು ಅವರ ಮಾತ್ರವಲ್ಲ, ನಮ್ಮ ಹೃದಯವನ್ನು ಗೆದ್ದಿದ್ದೀರಿ ಎಂದಳು. ಶಂಕರಪ್ಪನವರ ಕಣ್ಣುಗಳು ತುಂಬಿಕೊಂಡವು. ಅವರು ಈಗ ನಟನೆ ಮಾಡುತ್ತಿರಲಿಲ್ಲ, ತಂದೆಯ ಸ್ಥಾನದಲ್ಲೇ ಕಾಣಿಸಿದರು. ನಂತರ ಕರ್ನಲ್ ಮದುವೆಗೆ ಸಮ್ಮತಿಸಿದರು. ರಾಘವ ಮತ್ತು ವಿದ್ಯಾಳಿಗೆ ಜೀವನದ ಅತಿದೊಡ್ಡ ಯುದ್ಧವನ್ನು ಗೆದ್ದಂತೆ ಭಾಸವಾಯಿತು. 1 ತಿಂಗಳೊಳಗೆ ಮದುವೆಯನ್ನು ಖಚಿತಪಡಿಸಲಾಯಿತು. ತಯಾರಿಗಳು ಭರದಿಂದ ನಡೆದವು. ರಾಘವ ಮತ್ತು ವಿದ್ಯಾಳು ಮದುವೆಗೆ ಸಂಬಂಧಿಸಿದ ಎಲ್ಲ ಏರ್ಪಾಡುಗಳನ್ನು ಮಾಡಿದರು. ಆದರೆ ಮದುವೆಗೆ 2 ವಾರಗಳ ಮೊದಲು ಶಂಕರಪ್ಪನವರಿಗೆ ದಿಢೀರನೆ ದಣಿವು ಮತ್ತು ದೌರ್ಬಲ್ಯವು ಕಾಣಿಸಿತು. ರಾತ್ರಿ ಅವರ ಆರೋಗ್ಯವು ಹದಗೆಟ್ಟಿತು. ಜ್ವರ, ವಾಂತಿ. ರಾಘವ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ದನು. ತುರ್ತು ವಿಭಾಗಕ್ಕೆ ದಾಖಲಿಸುವಾಗ ರಾಘವನ ಮುಖ ಬಿಳಿಚಿಕೊಂಡಿತ್ತು. ವೈದ್ಯರು ಪರೀಕ್ಷಿಸಿ ಔಷಧಿಗಳನ್ನು ನೀಡಿದರೂ ಸ್ಥಿತಿ ಸುಧಾರಿಸಿತು. ರಾಘವ ಆ ರಾತ್ರಿಯೆಲ್ಲ ಶಂಕರಪ್ಪನವರ ತಲೆಬಳಿಯಲ್ಲಿ ಕುಳಿತನು. ಮರುದಿನ ಅವರ ಆರೋಗ್ಯ ಸ್ಥಿರವಾದಾಗ ವೈದ್ಯರು ಮನೆಗೆ ಹಿಂತಿರುಗಲು ಅನುಮತಿಸಿದರು. ರಾಘವ ಅವರ ಆರೈಕೆಯಲ್ಲಿ ಯಾವ ಕೊರತೆಯೂ ಬರಲಿಲ್ಲ. ಮಧ್ಯೆ ಮಧ್ಯೆ ಸೂಪ್, ಗಂಜಿಯನ್ನು ತಂದು ಸ್ವಂತ ಕೈಯಿಂದ ಊಟವನ್ನು ತಿನ್ನಿಸಿದನು. ವಿದ್ಯಾಳು ಅವರ ವಿಷಯವನ್ನು ವಿಚಾರಿಸಲು ಬಂದಳು. ಶಂಕರಪ್ಪ, ರಾಘವ ರಾತ್ರಿಯೆಲ್ಲ ಆಸ್ಪತ್ರೆಯಲ್ಲಿ ನನ್ನ ಬಳಿಯೇ ಇದ್ದೆ. ಇಂತಹ ಪ್ರೀತಿಯನ್ನು ಯಾರಾದರೂ ನನಗೆ ಕೊಡುತ್ತಾರೆಂದು ನಾನೆಂದೂ ಯೋಚಿಸಿರಲಿಲ್ಲ ಎಂದರು. ರಾಘವ ತಮಾಷೆಯಾಗಿ, ಅಯ್ಯೋ ಅಂಕಲ್, ನೀವು ಆರೋಗ್ಯವಾಗಿರಬೇಕು. ಆಗಲೇ ನಮ್ಮ ಮದುವೆ ನಡೆಯುತ್ತದೆ ಅಲ್ವೇ ಎಂದನು. ಮೂವರು ನಕ್ಕರು. ಅರಿಯದೆ 3 ಅಪರಿಚಿತರು ಒಂದು ಕುಟುಂಬವಾದರು. ಶಂಕರಪ್ಪನವರ ಆರೋಗ್ಯ ಸುಧಾರಿಸಿತು. ಮದುವೆಯ ದಿನವೂ ಬಂದಿತು. ಎಲ್ಲವೂ ಚೆನ್ನಾಗಿ ನಡೆಯಿತು. ಆದರೆ ಪ್ರತಿಯೊಂದು ಕಥೆಗೂ ಅದರ ಪರೀಕ್ಷೆ ಬೇಕು ಅಲ್ಲವೇ? ಮದುವೆಯ ಸಮಾರಂಭದ ಮೊದಲು ಮೈಸೂರಿನಿಂದ ಬಂದ ಒಬ್ಬ ವ್ಯಕ್ತಿ ಶಂಕರಪ್ಪನವರನ್ನು ಗಮನವಿಟ್ಟು ನೋಡಿದನು. ಅವನು ಮತ್ತೆ ಮತ್ತೆ ಅವರನ್ನು ನೋಡಿದನು. ಒಂದು ಹಳೆಯ ಜ್ಞಾಪಕವು ಎದ್ದಂತೆ. ಅವನು ಕರ್ನಲ್ಗೆ, ಈ ವೃದ್ಧರು ಯಾರೆಂದು ನಿಮಗೆ ಗೊತ್ತೇ ಎಂದನು. ಕರ್ನಲ್, ಹೌದು, ಇವರು ಶಂಕರಪ್ಪ, ರಾಘವನ ತಂದೆ. ಮಂಗಳಾಪುರದಲ್ಲಿ ಒಂದು ಅಂಗಡಿ ನಡೆಸುತ್ತಿದ್ದರು ಎಂದರು. ಆ ವ್ಯಕ್ತಿ ದಿಗ್ಭ್ರಮೆಗೊಂಡನು. ಅದು ಸಂಪೂರ್ಣ ಸತ್ಯವಲ್ಲ. ಇವರು ಮೈಸೂರಿನವರು. ಒಂದು ಸಣ್ಣ ಮುದ್ರಾ ವ್ಯಾಪಾರವನ್ನು ನಡೆಸುತ್ತಿದ್ದರು. ಇವರ ಮಗನ ಹೆಸರು ಪ್ರಕಾಶ. ಅವನು ವಿವಾಹಿತನು ಎಂದನು. ಕರ್ನಲ್ನ ಮುಖವು ಕೆಂಪಾಯಿತು. ಅವರು ಸಮಾರಂಭ ನಡೆಯುವ ಸ್ಥಳಕ್ಕೆ ನಡೆದರು. ಸಮಾರಂಭ ಆರಂಭವಾಗುವ ಸಮಯದಲ್ಲಿ ಕರ್ನಲ್ನ ಗಟ್ಟಿಯಾದ ಧ್ವನಿ ಮೊಳಗಿತು. 1 ನಿಮಿಷ. ಎಲ್ಲವನ್ನೂ ನಿಲ್ಲಿಸಿ. ರಾಘವ ಭಯಗೊಂಡನು. ಏನಾಯಿತು ಅಂಕಲ್? ಕರ್ನಲ್ನ ಧ್ವನಿ ಗಟ್ಟಿಯಾಯಿತು. ನಿನ್ನ ಧೈರ್ಯ ಹೇಗೆ ನನ್ನನ್ನು ಮೋಸಗೊಳಿಸಲು? ರಾಘವನ ಧ್ವನಿ ನಡುಗಿತು. ನಾನು ಎಲ್ಲವನ್ನೂ ಹೇಳುತ್ತೇನೆ. ವಿದ್ಯಾಳ ಕಣ್ಣುಗಳು ತುಂಬಿಕೊಂಡವು. ಸಮಾರಂಭದ ಸ್ಥಳದಲ್ಲಿ ಮೌನ. ಅತಿಥಿಗಳ ಕಣ್ಣುಗಳು ಮೂವರ ಮೇಲೆ. ಶಂಕರಪ್ಪನವರಿಗೆ ಅಲ್ಲಿಂದ ಓಡಿ ಹೋಗಬೇಕೆನಿಸಿತು. ಆದರೆ ರಾಘವ ಮತ್ತು ವಿದ್ಯಾಳ ಕಣ್ಣೀರಿನ ಮುಖಗಳು ಅವರ ಮನಸ್ಸಿನಲ್ಲಿ ಮೂಡಿದವು. ಅವರು ಮುಂದೆ ಬಂದು ಕರ್ನಲ್ನನ್ನು ನೋಡಿ ಶಾಂತವಾದರೂ ದೃಢವಾದ ಸ್ವರದಲ್ಲಿ, ಕರ್ನಲ್ ಸರ್, ನನಗೆ ಒಂದು ಅವಕಾಶ ಕೊಡಿ. ನಾನು ಎಲ್ಲ ಸತ್ಯವನ್ನೂ ಹೇಳುತ್ತೇನೆ ಎಂದರು. ಕರ್ನಲ್ ಕೋಪದಿಂದ, ಇನ್ನು ಯಾವ ಸತ್ಯ ಬಾಕಿಯಿದೆ? ನೀವು ನನ್ನ ಮಗಳ ಭವಿಷ್ಯದೊಂದಿಗೆ ಆಟವಾಡಿದ್ದೀರಿ. ಶಂಕರಪ್ಪ ತಲೆ ತಗ್ಗಿಸಿದರು. ಆದರೆ ಅವರ ಧ್ವನಿಯಲ್ಲಿ ಶಕ್ತಿಯಿತ್ತು. ಸರ್, ನಾನು ಮೋಸ ಮಾಡಿಲ್ಲ. ನಾನೊಂದು ಸಂಬಂಧವನ್ನು ರಕ್ಷಿಸಲು ಪ್ರಯತ್ನಿಸಿದೆ. ರಾಘವ ನನ್ನ ನಿಜವಾದ ಮಗನಲ್ಲ, ಇದು ಸತ್ಯ. ಆದರೆ ಅವನು ನನ್ನ ಸ್ವಂತ ಮಗನಿಗಿಂತಲೂ ಮೌಲ್ಯವಾನನು. ನಾನು ಅವನನ್ನು ಸ್ವೀಕರಿಸಿದೆ. ಅವನು ನನ್ನನ್ನು ಹೃದಯಕ್ಕೆ ಒಪ್ಪಿಸಿಕೊಂಡನು. ಅವರು ರಾಘವನನ್ನು ನೋಡಿದರು. ಕಣ್ಣುಗಳು ತುಂಬಿಕೊಂಡಿದ್ದವು. ಈ ಹುಡುಗ ಒಬ್ಬ ಅನಾಥ. ಸ್ವಂತ ಕಠಿಣ ಶ್ರಮದಿಂದ ಜೀವನವನ್ನು ಕಟ್ಟಿಕೊಂಡ. ಅವನ ಒಂದೇ ಒಂದು ಬಯಕೆ ವಿದ್ಯಾಳ ಜೊತೆ ಜೀವಿಸುವುದು. ನಾನು ನನ್ನ ಮನೆಯಲ್ಲಿ ಗೌರವವನ್ನು ಕಳೆದುಕೊಂಡ ಒಬ್ಬ ತಂದೆ. ನನ್ನ ಸ್ವಂತ ಮಗನು ನನ್ನನ್ನು ತಿರಸ್ಕರಿಸಿದನು. ಆದರೆ ಈ ಹುಡುಗ ನನಗೆ ಒಬ್ಬ ತಂದೆಯ ಸ್ಥಾನವನ್ನು ಕೊಟ್ಟನು. ಸಮಾರಂಭದ ಸ್ಥಳದಲ್ಲಿ ಮೌನವು ಹರಡಿತು.
ಶಂಕರಪ್ಪನವರ ಮಾತುಗಳಲ್ಲಿ ಒಂದು ಸತ್ಯವಿತ್ತು. ಅತಿಥಿಗಳ ಕಣ್ಣುಗಳು ತುಂಬಿಕೊಂಡವು. ಅವರು ಕರ್ನಲ್ನನ್ನು ನೋಡಿ, ನಾನು ನಿಮ್ಮೊಂದಿಗೆ ಸುಳ್ಳು ಹೇಳಿದೆ, ಅದಕ್ಕೆ ಕ್ಷಮೆ ಕೇಳುತ್ತೇನೆ. ಆದರೆ ಈ ಸುಳ್ಳು ನಾನು ಮೋಸಗೊಳಿಸಲು ಹೇಳಿರಲಿಲ್ಲ, ಈ ಮಕ್ಕಳ ಸಂತೋಷಕ್ಕಾಗಿ. ರಾಘವನಿಗಿಂತ ಒಳ್ಳೆಯ ಹುಡುಗನನ್ನು ನೀವು ಎಲ್ಲಿಯೂ ಸಿಗಲಾರಿರಿ, ಇದನ್ನು ನಾನು ಖಾತರಿಯಿಂದ ಹೇಳುತ್ತೇನೆ. ಇದುವರೆಗೆ ಮಾತನಾಡದೇ ಇದ್ದ ವಿದ್ಯಾಳು ಮುಂದೆ ಬಂದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಧ್ವನಿಯಲ್ಲಿ ದೃಢತೆ. ಅಪ್ಪ, ಶಂಕರಪ್ಪ ಮಾಡಿದ್ದು ನನ್ನ ಮತ್ತು ರಾಘವನಿಗಾಗಿ. ನಾವು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತೇವೆ. ನೀವು ನಮ್ಮನ್ನು ಬೇರ್ಪಡಿಸಿದರೆ ನಾನೆಂದಿಗೂ ಸಂತೋಷವಾಗಿರಲಾರೆ. ಕರ್ನಲ್ನ ಮುಖವು ಇನ್ನೂ ಗಂಭೀರವಾಗಿತ್ತು, ಆದರೆ ಅವರ ಹೃದಯ ಕರಗಿತು. ವಿದ್ಯಾಳ ತಾಯಿ ಅವರ ಕೈಯನ್ನು ಹಿಡಿದು, ನೋಡಿ, ಶಂಕರಪ್ಪನವರ ಮಾತುಗಳಲ್ಲಿ ಸತ್ಯವಿದೆ. ವಿದ್ಯಾಳ ಸಂತೋಷವೇ ನಮ್ಮ ಜೀವನ ಎಂದರು. ಕರ್ನಲ್ ಒಂದು ಕ್ಷಣ ಮೌನವಾಗಿ ನಿಂತರು. ನಂತರ ಎದ್ದು, ಶಂಕರಪ್ಪ, ನೀವು ಮಾಡಿದ್ದು ತಪ್ಪು. ಆದರೆ ನಿಮ್ಮ ಮಾತುಗಳು ಮತ್ತು ಈ ಮಕ್ಕಳ ಪ್ರೀತಿಯು ನನ್ನನ್ನು ಯೋಚಿಸುವಂತೆ ಮಾಡಿತು. ವಿದ್ಯಾಳ ಸಂತೋಷಕ್ಕಾಗಿ ನಾನೀ ಮದುವೆಗೆ ಸಮ್ಮತಿಸುತ್ತೇನೆ. ಆದರೆ ಇನ್ನೂ ಯಾವ ಸುಳ್ಳು ಬೇಡ ಎಂದರು. ಸಮಾರಂಭದ ಸ್ಥಳದಲ್ಲಿ ಸಂತೋಷವು ಹರಡಿತು. ವಿದ್ಯಾಳು ತಾಯಿಯನ್ನು ಅಪ್ಪಿಕೊಂಡಳು. ರಾಘವ ಶಂಕರಪ್ಪನವರನ್ನು ನೋಡಿದನು. ಅವರ ಕಣ್ಣುಗಳು ತುಂಬಿಕೊಂಡಿದ್ದವು, ಆದರೆ ಮುಖವು ಗರ್ವದಿಂದ ಮತ್ತು ಶಾಂತಿಯಿಂದ ಹೊಳೆಯುತ್ತಿತ್ತು. ಮದುವೆ ಸಮಾರಂಭವು ಮತ್ತೆ ಆರಂಭವಾಯಿತು. ಆನಂದದಿಂದ ಮದುವೆ ನೆರವೇರಿತು. ಮದುವೆಯ ನಂತರ ವಿದ್ಯಾಳು ರಾಘವನ ಪತ್ನಿಯಾಗಿ ಅವನ ಮನೆಗೆ ಬಂದಳು. ಮನೆ ಈಗ ಪ್ರೀತಿಯ ಮತ್ತು ನಗುವಿನ ಶಬ್ದಗಳಿಂದ ತುಂಬಿತ್ತು. ಆದರೆ 3ನೇ ದಿನದ ಬೆಳಿಗ್ಗೆ ವಿದ್ಯಾಳು ಕೋಣೆಯಿಂದ ಹೊರಬಂದಾಗ ಶಂಕರಪ್ಪನವರ ಕೋಣೆಯ ಕಡೆಗೆ ನೋಡಿದಳು. ಬಾಗಿಲು ತೆರೆದಿತ್ತು, ಕೋಣೆ ಖಾಲಿಯಾಗಿತ್ತು. ಅವಳ ಹೃದಯವು ದಿಢೀರನೆ ಬಡಿಯಿತು. ರಾಘವ, ಅವಳು ಆತಂಕದಿಂದ ಕರೆದಳು. ರಾಘವ ಓಡಿಬಂದನು. ಅವರು ಎಲ್ಲೆಡೆ ನೋಡಿದರು, ಆದರೆ ಶಂಕರಪ್ಪ ಎಲ್ಲಿಯೂ ಇರಲಿಲ್ಲ. ಹಾಸಿಗೆಯ ಮೇಲೆ ಒಂದು ಕಾಗದದ ತುಂಡು ಮತ್ತು ಕೆಲವು ಹಣ. ರಾಘವ ನಡುಗುವ ಕೈಗಳಿಂದ ಕಾಗದವನ್ನು ತೆಗೆದುಕೊಂಡು ಓದಿದನು. ಮಗನೇ ರಾಘವ, ಮಗಳೇ ವಿದ್ಯಾ, ಇದು ಆ 10,000 ರೂಪಾಯಿಗಳು ನನ್ನ ತಂದೆಯ ವೇಷವನ್ನು ಧರಿಸಲು ನೀನು ನನಗೆ ಕೊಟ್ಟದ್ದು. ಆದರೆ ನನಗೀ ಹಣ ಬೇಡ. ನಿನ್ನ ಜೊತೆ ಕಳೆದ ಈ ದಿನಗಳು ನನಗೆ ಒಂದು ಜನ್ಮದ ಸುಖವನ್ನು ಕೊಟ್ಟಿತು. ನಿನ್ನ ಮನೆಯಲ್ಲಿ ನಾನು ಕಳೆದುಕೊಂಡ ಗೌರವ ಮತ್ತು ಪ್ರೀತಿಯನ್ನು ನಿನ್ನಿಂದ ಪಡೆದೆ. ಆದರೆ ಈಗ ನಾನು ಹೋಗಬೇಕು. ನಾನು ನಿನ್ನ ಭಾರವಾಗಲು ಇಚ್ಛಿಸುವುದಿಲ್ಲ. ನಿನ್ನ ಹೊಸ ಜೀವನವು ಆರಂಭವಾಗಿದೆ. ಅದನ್ನು ತೆರೆದ ಹೃದಯದಿಂದ ಜೀವಿಸು. ನನ್ನ ಆಶೀರ್ವಾದವು ಯಾವಾಗಲೂ ನಿನ್ನ ಜೊತೆಗಿದೆ ಶಂಕರಪ್ಪ. ವಿದ್ಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅಪ್ಪ ನಮ್ಮನ್ನು ಬಿಟ್ಟು ಹೋದರೂ ಅವಳ ಧ್ವನಿ ನಡುಗಿತು. ರಾಘವನ ಎದೆಯಲ್ಲಿ ಒಂದು ಮುಳ್ಳು ಚುಚ್ಚುವಂತೆ. ಇಲ್ಲ ವಿದ್ಯಾ, ಅವನು ದೃಢವಾಗಿ, ಅವರು ಹೆಚ್ಚು ದೂರ ಹೋಗಿರಲಿಕ್ಕಿಲ್ಲ. ನಾವು ಅವರನ್ನು ಕಂಡುಕೊಳ್ಳೋಣ ಎಂದನು. ಅವರು ಅವರನ್ನು ಹುಡುಕಲು ಹೊರಟರು. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಎಲ್ಲೆಡೆ ನೋಡಿದರು. ಕೊನೆಗೆ ನಗರದ ಹೊರಭಾಗದಲ್ಲಿ ಒಂದು ಆಲದ ಮರದ ಕೆಳಗೆ ಶಂಕರಪ್ಪ ಕುಳಿತಿರುವುದು ಕಂಡಿತು. ಅವರ ಮುಖವು ದುಃಖದಿಂದ ಕೂಡಿದ್ದರೂ ಶಾಂತವಾಗಿತ್ತು. ಅಪ್ಪ, ರಾಘವನ ಧ್ವನಿಯಲ್ಲಿ ವೇದನೆಯೂ ಆಶ್ವಾಸವೂ. ಅವನೂ ವಿದ್ಯಾಳು ಶಂಕರಪ್ಪನವರ ಮುಂದೆ ಕೈಮುಗಿದು ನಿಂತರು. ನೀವು ಯಾಕೆ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದೀರಿ? ಶಂಕರಪ್ಪ ಅವರನ್ನು ನೋಡಿದರು. ಕಣ್ಣುಗಳು ತುಂಬಿಕೊಂಡಿದ್ದವು. ಮಗನೇ, ನಿನ್ನ ಜೊತೆ ನಾನು ಜೀವನದಲ್ಲಿ ಕಳೆದುಕೊಂಡ ಗೌರವವನ್ನು ಮರಳಿ ಪಡೆದೆ. ನಿನ್ನ ಮದುವೆಯಾಯಿತು, ನಿನ್ನ ಜೀವನ ಸುರಕ್ಷಿತವಾಯಿತು. ಆದರೆ ನಾನೀಗ ವೃದ್ಧನಾಗಿದ್ದೇನೆ. ನಾನು ನಿನ್ನ ಭಾರವಾಗಲು ಇಚ್ಛಿಸುವುದಿಲ್ಲ. ವಿದ್ಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅಪ್ಪ, ನೀವು ಭಾರವಲ್ಲ, ನಮ್ಮ ಶಕ್ತಿಯಾಗಿದ್ದೀರಿ. ನಾವು ನಿಮ್ಮನ್ನು ಜೀವನದುದ್ದಕ್ಕೂ ನಮ್ಮ ತಂದೆಯಾಗಿ ಕಾಣಲು ಬಯಸುತ್ತೇವೆ. ನೀವಿಲ್ಲದಿದ್ದರೆ ನಮ್ಮ ಮನೆ ಖಾಲಿಯಾಗುತ್ತದೆ. ರಾಘವನ ಧ್ವನಿ ಒದ್ದೆಯಾಯಿತು. ಅಪ್ಪ, ನಾನೊಬ್ಬ ಅನಾಥ. ನನಗೆ ಎಂದಿಗೂ ಕುಟುಂಬವಿರಲಿಲ್ಲ. ಆದರೆ ನೀವು ನನಗೆ ಒಂದು ಜನ್ಮದಾದ್ಯಂತ ಕಾಂಕ್ಷಿಸಿದ ಪ್ರೀತಿಯನ್ನು ಕೊಟ್ಟಿರಿ. ನಮಗೆ ನೀವು ಬೇಕು. ಶಂಕರಪ್ಪನವರ ಕಣ್ಣುಗಳು ತುಂಬಿಕೊಂಡವು. ನಾನೆಂದಿಗೂ ಯೋಚಿಸಿರಲಿಲ್ಲ, ಒಬ್ಬ ಅಪರಿಚಿತನು ನನ್ನನ್ನು ಇಷ್ಟು ಸ್ವಂತವಾಗಿ ಕಾಣುತ್ತಾನೆಂದು. ವಿದ್ಯಾಳು ಅವರ ಕೈಗಳನ್ನು ಹಿಡಿದು, ಅಪ್ಪ, ಅಪರಿಚಿತರಲ್ಲ, ನಾವು ನಿಮ್ಮ ಸ್ವಂತದವರು. ಈಗ ಮನೆಗೆ ಬನ್ನಿ. ನಾವು ವಾಗ್ದಾನ ಮಾಡುತ್ತೇವೆ, ನಿಮ್ಮನ್ನು ಎಂದಿಗೂ ಒಂಟಿಯಾಗಿರಲು ಬಿಡುವುದಿಲ್ಲ. ಕೊನೆಗೆ ಶಂಕರಪ್ಪ ಸಮ್ಮತಿಸಿದರು. ರಾಘವ ಮತ್ತು ವಿದ್ಯಾಳು ಅವರನ್ನು ಅಪ್ಪಿಕೊಂಡರು. ಎಲ್ಲರೂ ಒಟ್ಟಿಗೆ ಮನೆಗೆ ಮರಳಿದರು. ಆದರೆ ಮರುದಿನ ರಾಘವನ ಮನೆಯಲ್ಲಿ ಅನಿರೀಕ್ಷಿತವಾದ ತಟ್ಟುವ ಶಬ್ದ ಕೇಳಿಸಿತು. ವಿದ್ಯಾಳು ಬಾಗಿಲನ್ನು ತೆರೆದಳು. ಮುಂದೆ ಪ್ರಕಾಶ,
ಅವನ ಮುಖವು ದುಃಖ ಮತ್ತು ಪಶ್ಚಾತ್ತಾಪದಿಂದ ತುಂಬಿತ್ತು. ಅಪ್ಪ ಇಲ್ಲಿದ್ದಾರೆಯೇ? ಅವನು ಮೆಲ್ಲಗೆ ಕೇಳಿದನು. ವಿದ್ಯಾಳು ಅವನನ್ನು ಒಳಗೆ ಕರೆದಳು. ಶಂಕರಪ್ಪ ಆಗ ಮನೆಯ ಅಂಗಣದಲ್ಲಿ ರಾಘವನ ಜೊತೆ ಚಹಾ ಕುಡಿಯುತ್ತಿದ್ದರು. ಪ್ರಕಾಶನನ್ನು ಕಂಡಾಗ ಅವರು ದಿಗ್ಭ್ರಮೆಗೊಂಡರು. ಪ್ರಕಾಶ! ಅವರ ಧ್ವನಿಯಲ್ಲಿ ಆಶ್ಚರ್ಯವೂ ವೇದನೆಯೂ. ಪ್ರಕಾಶ ಅವರ ಕಾಲಿಗೆ ಬಿದ್ದನು. ಅಪ್ಪ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ತಿರಸ್ಕರಿಸಿದೆ. ನಿಮ್ಮ ಗೌರವವನ್ನು ಕಳೆದುಕೊಳ್ಳುವುದನ್ನು ನಾನು ನೋಡಿಕೊಂಡೆ. ಆದರೆ ನೀವು ಮನೆಯನ್ನು ಬಿಟ್ಟಾಗ ನಾನು ಏನನ್ನು ಕಳೆದುಕೊಂಡೆನೆಂದು ಅರಿತೆ. ಶಂಕರಪ್ಪನವರ ಕಣ್ಣುಗಳು ತುಂಬಿಕೊಂಡವು. ಪ್ರಕಾಶನ ಕಣ್ಣೀರು ಕೆಳಗೆ ಹರಿಯಿತು. ಅಪ್ಪ, ನಾನು ತಪ್ಪು ಮಾಡಿದೆ. ಲಕ್ಷ್ಮಿಗೂ ತನ್ನ ಮಾತುಗಳಿಗೆ ಪಶ್ಚಾತ್ತಾಪವಿದೆ. ಚಿನ್ನು ದಿನವೂ ನಿಮ್ಮ ಬಗ್ಗೆ ಕೇಳುತ್ತಾಳೆ. ಶಂಕರಪ್ಪ ಪ್ರಕಾಶನನ್ನು ನೋಡಿ, ಮಗನೇ, ನೀನು ನನ್ನ ಮಗ. ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನಾನಿಲ್ಲಿ ನನ್ನ ಹೊಸ ಲೋಕವನ್ನು ಕಟ್ಟಿಕೊಂಡಿದ್ದೇನೆ. ಅವರು ರಾಘವ ಮತ್ತು ವಿದ್ಯಾಳನ್ನು ತೋರಿಸಿದರು. ಈ ಮಕ್ಕಳು ನನ್ನನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಇವರು ನನಗೆ ಪ್ರೀತಿಯನ್ನು ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಇವರಿಲ್ಲದೆ ನಾನು ಅಪೂರ್ಣ. ಪ್ರಕಾಶ ಮತ್ತೆ ಪ್ರಯತ್ನಿಸಿದನು. ಅಪ್ಪ, ನಾನು ನಿಮ್ಮ ಎಲ್ಲ ಮಾತನ್ನು ಕೇಳುತ್ತೇನೆ. ದಯವಿಟ್ಟು ಮನೆಗೆ ಬನ್ನಿ. ಶಂಕರಪ್ಪ ತಲೆಯಾಡಿಸಿದರು. ಇಲ್ಲ ಪ್ರಕಾಶ, ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಆದರೆ ಚಿನ್ನುವನ್ನು ಭೇಟಿಯಾಗಲು ನಾನು ಬರುತ್ತೇನೆ. ಯಾವಾಗಲೂ ಬರುತ್ತೇನೆ. ನನ್ನ ಮನೆ ಈಗ ಇಲ್ಲಿದೆ. ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ ಮಗನೇ. ಆದರೆ ನನ್ನ ಅಗತ್ಯವಿಲ್ಲದ ಜಾಗಕ್ಕೆ ಮರಳಿ ಹೋಗಲು ನಾನು ಬಯಸುವುದಿಲ್ಲ. ಗೌರವ ಸಿಗುವ ಈ ಸ್ಥಳದಲ್ಲಿ ನನ್ನ ಕೊನೆಯ ಉಸಿರನ್ನು ತೆಗೆದುಕೊಳ್ಳುತ್ತೇನೆ.